ಯಾರಾದರೂ ಆ ಥರ ನಮಗೆ ಸಂಶಯ ಇರೋ ಕಡೆ ಇದ್ದರೆ ನಾವು ಅವ್ರ ಮೇಲೆ ಅಂಥವ್ರನ್ನ ನಾವು ಟೆಸ್ಟ್ ಮಾಡಿಸಿ ಅವ್ರು ಪಾಸಿಟಿವ್ ಥರ ಬಂದರೆ ಅವ್ರನ್ನ ಅದು 21 ದಿವಸ ಏನೋ ಅವ್ರನ್ನ ನಾವು ಕ್ವಾರಂಟೈನ್ ಥರ ಇಟ್ಕೋಬೇಕು. ಆಮೇಲೆ ಅವ್ರ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆದಾಗ ಕಳಿಸ್ಬಿಡೋದು. ಹೌದು, ಅದು ಒಂದೇ, ಬೆಂಗಳೂರು ಒಂದೇ ಆಸ್ಪತ್ರೆ. ಇನ್ನೂ ಯಾವುದು ಕೇಸಸ್ ಬಂದಿಲ್ಲ, ಯಾವುದು ಪ್ರಕರಣಗಳು ಬಂದಿಲ್ಲ. ಅದು ಮತ್ತು ನಾವು ಸದ್ಯಕ್ಕೆ ನಾವು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಕೆಲವು ಬೆಡ್ಗಳನ್ನು ನಮಗೆ ಐಸೋಲೇಷನ್ ಬೆಡ್ಸ್ ನಿಮ್ಮ ಹತ್ರ ಆಗಲೇ ಮಾಡಿ ಇಟ್ಕೊಂಡಿದ್ದೀವಿ. ಕಳೆದ ಬಾರಿ ಕೋವಿಡ್ ಎಲ್ಲ ಬಂದಾದ ನಂತರ ಅದು ಆಲ್ರೆಡಿ ಅದೆಲ್ಲ ಇದ್ದೇ ಇದೆ. ಸೊ ಅದನ್ನು ಆ ಥರ ಬಂದಾಗ ನಾವು ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಯಾರಾದರೂ ಇದರಲ್ಲಿ ಆ ಲಕ್ಷಣಗಳು ಇದೆ ಅಂತ ಗೊತ್ತಾಗಿ ಪಾಸಿಟಿವ್ ಬಂದರೆ ಆವಾಗ ನಾವು ಟ್ರ್ಯಾಕ್ ಮಾಡ್ತೀವಿ ಅಷ್ಟೇ, ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರು ಭೇಟಿ ಮಾಡಿದ್ರು ಏನು ಅಂತ. ಪಾಸಿಟಿವಿಂದ ಬಂದಿರೋಗು ಅಂತ ಏನಲ್ಲ. ಅದು ಏನಂತ ಹೇಳಿದ್ರೆ, ಆ ಜನರು ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಅವ್ರಿಗೆ ಅಲ್ಲೇ ಟೆಸ್ಟ್ ಮಾಡ್ಕೊಳ್ಳೋ ಥರ ಏರ್ಪೋರ್ಟ್ಗಳಲ್ಲಿ ಸೀಪೋರ್ಟ್ಗಳಲ್ಲಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು, ಮಂಗಳೂರು ಮಾಡಿದ್ದಾರೆ. ಅವ್ರು ಆಫ್ರಿಕಾಯಿಂದ ಹೋಗಿ ಲಂಡನ್ಗೆ ಹೋಗಿ ಬರ್ಬೋದು, ಆಫ್ರಿಕಾಗೆ ಹೋಗಿ ದುಬೈಗೆ ಹೋಗಿ ಬರ್ಬೋದು. ಸೊ ನಮಗೆ ನೇರವಾದಂಥ ಆಫ್ರಿಕಾಯಿಂದ ನಮಗೆ ಯಾವ್ದು ಫ್ಲೈಟ್ ಇಲ್ಲ ಬೆಂಗಳೂರಿಗೆ. ಸೊ ಅದನ್ನು ನಾವು ಟ್ರ್ಯಾಕ್ ಮಾಡೋದು ಕಷ್ಟ. ಸೊ ಯಾರೇ ಬಂದರೂ ಇದನ್ನು ಒಂದು ಮಾಹಿತಿ ಎಲ್ಲ ನಮ್ಮ ಇಮಿಗ್ರೆಂಟ್ ಆಫೀಸರ್ಸ್ಗೆ ಮತ್ತು ಅಲ್ಲಿರುವಂಥ ಏರ್ಪೋರ್ಟ್ ಸ್ಟಾಫ್ಗೆ ತಿಳಿಸಿದ್ದಾರೆ. ಯಾರು ನಾಯಿ ಮಾಂಸನೂ ಇಲ್ಲ, ಯಾವ ಮಾಂಸನೂ ಇಲ್ಲ, ಬರೀ ಅದು ಇದ್ರದ್ದೇನೆ, ಯಾವುದದು ಕುರಿ ಮಾಂಸನೇ ಅದು. ನಾವು ತಕ್ಷಣಕ್ಕೆ ಹೋಗಿ ಆ ಮಾಂಸದ ಒಂದು ಸ್ಯಾಂಪಲ್ಗಳು ತೆಗೆದುಕೊಂಡು ಮೂರು ಕಡೆ ಟೆಸ್ಟ್ ಮಾಡಿಸ್ತೀವಿ ನಾವು, ಯಾಕಂದರೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಬರಲಿ ಅಂತ ಹೇಳಿ. ಆಮೇಲೆ ಜನರಿಗೂ ಕೂಡ ಹೇಳ್ದೋ ಇದನ್ನು ನಾವು ತಪಾಸಣೆ ಮಾಡ್ತೀವಿ. ಮತ್ತು ಅಲ್ಲೂ ಹೋಗಿ ನಾವು ಎಲ್ಲ ಸ್ಥಳ ಪರಿಶೀಲನೆ ಮಾಡಿಸಿದ್ದೀವಿ. ಅದರಿಂದ ನಮ್ಮ ಕಡೆಯಿಂದ ಅದು ಬಂದಾಗ ನಾವು ಆ ಕ್ರಮ ತೊಗೊಳ್ತೀವಿ. ಅದು ಆ ಥರ ಏನು ಇರಲಿಲ್ಲ ಅಂತಲೂ ನಾವು ಹೇಳಿದ್ದೀವಿ. ಆಮೇಲೆ ಸ್ಟೇಟ್ಮೆಂಟು ಕೂಡ ಬಿಡುಗಡೆ ಮಾಡೋದು, ಅದು ಆ ಥರ ಏನಿಲ್ಲ. ಅದು ಮಾಂಸದ ಒಂದು ಇದು ಕೂಡ ಏನು ಅದರಲ್ಲಿ ಗುಣಮಟ್ಟದ ಬಗ್ಗೆನೂ ಏನು ನಮ್ಗೆ ಅನುಮಾನ ಇರಲಿಲ್ಲ. ಎಲ್ಲ ಅದು ಕೂಡ ಕ್ವಾಲಿಟಿನೂ ಚೆನ್ನಾಗಿತ್ತು.